ವೀಕ್ಷಕರೇ ನಮಸ್ಕಾರ. ದಾರಿಯಲ್ಲಿ ಸಿಂಹ ಅಡ್ಡ ಬಂದರೆ ಶಾಂತವಾಗಿ ಮತ್ತು ಎಚ್ಚರಿಕೆಯಿಂದ ವರ್ತಿಸುವುದು ಅತ್ಯಂತ ಮುಖ್ಯ. ಇಂತಹ ಸಂದರ್ಭದಲ್ಲಿ ನೀವು ಮಾಡಬೇಕಾದ ಮತ್ತು ಮಾಡಬಾರದ ಕೆಲವು ಪ್ರಮುಖ ಸೂಚನೆಗಳು ಇಲ್ಲಿವೆ. ದಾರಿಯಲ್ಲಿ ಸಿಂಹ ಎದುರಾದರೆ ಅತ್ಯಂತ ಶಾಂತವಾಗಿರುವುದು ಮತ್ತು ಸರಿಯಾದ ಕ್ರಮಗಳನ್ನು ಕೈಗೊಳ್ಳುವುದು ಮುಖ್ಯ. ಇಲ್ಲಿ ಕೆಲವು ವಿವರವಾದ ಮಾರ್ಗಸೂಚಿಗಳು ಇವೆ. ಪ್ರಾಥಮಿಕ ಕ್ರಮಗಳು: ಶಾಂತವಾಗಿರಿ, ಯಾವುದೇ ಆತುರದಿಂದ ನಡೆಯಬೇಡಿರಿ. ಚಲನೆಗಳು ಅಥವಾ ಗದ್ದಲವು ಸಿಂಹವನ್ನು ಆಕ್ರೋಶಿತ ಮಾಡಬಹುದು. ನಿಶ್ಚಲವಾಗಿ ಇರಿ, ಸಿಂಹವನ್ನು ನೇರವಾಗಿ ಎದುರಿಸಿ, ಬೆನ್ನು ತೋರಿಸದಿರಿ. ನಿಧಾನವಾಗಿ ಸಿಂಹವನ್ನು ಗಮನದಲ್ಲಿಟ್ಟುಕೊಂಡು ಹಿಂದಿನ ಕಡೆ ಸರಿಯಿರಿ. ನಿಮ್ಮ ಕೈಗಳನ್ನು ಮೇಲಕ್ಕೆ ಎತ್ತಿ ಬಲಿಷ್ಠವಾಗಿ ಕಾಣುವ ಪ್ರಯತ್ನ ಮಾಡಿ. ಸಿಂಹದ ನಡವಳಿಕೆ ನೋಡುವುದು: ಸಿಂಹ ನಿಮ್ಮನ್ನು ಗಮನಿಸುತ್ತಿದ್ದರೆ ಆದರೆ ದಾಳಿ ಮಾಡುವ ರೀತಿ ತೋರಿಸದಿದ್ದರೆ ಇದು ನಿಮಗೆ ಅಪಾಯಕಾರಿಯಲ್ಲ. ಗರ್ಜನೆ: ಇದು ಎಚ್ಚರಿಕೆ ಅಥವಾ ತನ್ನ ಪ್ರಾಧಿಕಾರವನ್ನು ತೋರಿಸಲು ಬಳಸುತ್ತವೆ. ಈ ಸಂದರ್ಭದಲ್ಲಿ ಶಾಂತವಾಗಿರಿ ಮತ್ತು ಸಿಂಹದ ಮೇಲೆ ಶಬ್ದ ಮಾಡದಿರಿ. ನೇರವಾಗಿ ನಿಮ್ಮತ್ತ ಬರುವ ಆಕ್ರಮಣ: ತಕ್ಷಣ ಶಬ್ದ ಮಾಡಿ ಸಿಂಹದ ಕಡೆ ದೊಡ್ಡ ಮತ್ತು ಶಕ್ತಿಯುತ ಚಲನೆ ಮಾಡಿ. ಸಿಂಹವನ್ನು ತಕ್ಷಣ ಭಯಭೀತಗೊಳಿಸಲು ಪ್ರಯತ್ನಿಸಿ. ಸಿಂಹವು ದೂರದಿಂದ ನಿಮ್ಮನ್ನು ಹಿಂಬಾಲಿಸುತ್ತಿದ್ದರೆ ನೀವು ನಿಂತು ಕಾದು ನಿಮ್ಮ ನಡವಳಿಕೆಯನ್ನು ಬದಲಿಸದಿರಿ. ಸಿಂಹವು ಹತ್ತಿರ ಬರುವಷ್ಟರಲ್ಲಿ ನಿಧಾನವಾಗಿ ಹಿಂತಿರುಗಿ. ಗುಂಪಿನಲ್ಲಿ ಇದ್ದರೆ ಒಂದೇ ಗುಂಪಲ್ಲಿ ಇರಿ. ಇವರ ಆಕ್ರಮಣ ಪರಿಸ್ಥಿತಿ ಎದುರಾದರೆ ಸಿಂಹ ದಾಳಿ ಮಾಡಿದರೆ ಬಲವಾದ ವಸ್ತು, ಕಲ್ಲು, ಬಡುಗೋಲು ಅಥವಾ ಇನ್ನಿತರೆ ವಸ್ತುಗಳನ್ನು ಉಪಯೋಗಿಸಿ ತಡೆಯಿರಿ. ಮುಖ ಮತ್ತು ಕಣ್ಣುಗಳ ಮೇಲೆ ಹೊಡೆಯುವ ಪ್ರಯತ್ನ ಮಾಡಿ. ಪ್ರತಿ ಹೋರಾಟದಿಂದ ನಿಮ್ಮ ಜೀವವನ್ನು ರಕ್ಷಿಸಲು ಹೋರಾಟ ಮಾಡಿ. ಮಾಡಬೇಕಾದವು: ಶಾಂತವಾಗಿರಿ. ಭಯಪಡುವ ಅಥವಾ ಕೂಗಾಡುವ ಪ್ರತಿಕ್ರಿಯೆ ಸಿಂಹವನ್ನು ಆಕ್ರೋಶಿತ ಮಾಡಬಹುದು. ಹಠಾತ್ ಚಲನೆ ಮಾಡಬೇಡಿ. ದೇಹವನ್ನು ದೃಢವಾಗಿ ಮತ್ತು ನಿಶ್ಚಲವಾಗಿ ಇರಿಸಿ. ಸಿಂಹದ ಮೇಲೆ ನೇರವಾಗಿ ಕಣ್ಣು ಹಾಕಬೇಡಿ. ಇದನ್ನು ಸಿಂಹಕ್ಕೆ ಸವಾಲು ಎಂದು ತೋರಿಸಬಹುದು. ನೀವು ದೊಡ್ಡದಾಗಿ ತೋರಿಸಿಕೊಳ್ಳಿ. ನಿಮ್ಮ ಶರ್ಟ್ ಅಥವಾ ಜಾಕೆಟ್ ಹರಡುವ ಮೂಲಕ ದೊಡ್ಡದಾಗಿ ಕಾಣಿಸಿಕೊಳ್ಳಲು ಪ್ರಯತ್ನಿಸಿ. ಸಿಂಹವು ಎದುರಾದರೆ ಇದನ್ನು ಮಾಡಬಾರದು. ಓಡಬೇಡಿ. ಸಿಂಹವು ಶಿಕಾರಿಯನ್ನು ತಡೆಯಲು ಪ್ರೇರಿತವಾಗಬಹುದು. ಅದರತ್ತ ಬಾಯಿ ಪಡೆದುಕೊಳ್ಳಬೇಡಿ. ಇದು ಆಕ್ರೋಶವನ್ನು ಹೆಚ್ಚು ಮಾಡುತ್ತದೆ. ನಿದ್ದೆಯಂತೆ ಕುಳಿತುಕೊಳ್ಳಬೇಡಿ. ನೀವು ನಿರ್ವಿರೋಧಿ ಎಂದು ಅದು ಭಾವಿಸಬಹುದು. ನಿಮ್ಮನ್ನು ಅಪಾಯದಿಂದ ರಕ್ಷಿಸಲು ಈ ಸೂಚನೆಗಳನ್ನು ಪಾಲಿಸುವುದು ಸಹಾಯಕವಾಗಬಹುದು. ಸಿಂಹ ದಾರಿ ಬಿಟ್ಟು ಹೋದ ನಂತರ ಮಾತ್ರ ನಿಮ್ಮ ದಾರಿಯನ್ನು ಮುಂದುವರಿಸಿ. ಸಿಂಹವನ್ನು ಎದುರಿಸುವ ಸಂದರ್ಭದಲ್ಲಿ ಹೆಚ್ಚಿನ ಎಚ್ಚರಿಕೆ ಮತ್ತು ಜ್ಞಾನದಿಂದ ನಡೆದುಕೊಳ್ಳುವುದು ಮುಖ್ಯ. ಇಲ್ಲಿವೆ ಕೆಲವು ಪ್ರಮುಖ ಕ್ರಮಗಳು. ಅವಶ್ಯಕತೆ ಇದ್ದರೆ ಶಬ್ದ ಮಾಡಿ. ಸಿಂಹವು ಹಠಾತ್ ನಿಮ್ಮ ಕಡೆಗೆ ಬಂದರೆ ನಿಮ್ಮ ಶಕ್ತಿಯನ್ನು ಉಪಯೋಗಿಸಿ ದೊಡ್ಡ ಮಟ್ಟದಲ್ಲಿ ಶಬ್ದವನ್ನು ಮಾಡಿ. ಇದರಿಂದ ಅದು ಬೆದರಿಕೆಯಿಂದ ಓಡಿ ಹೋಗಲು ಸಾಧ್ಯವಾಗಬಹುದು. ಆದರೆ ಶಬ್ದ ಅತಿಯಾಗಿ ಆತುರದಿಂದ ಮಾಡಬೇಡಿ. ಆರೋಗ್ಯಕರ ಅಂತರವನ್ನು ಕಾಪಾಡಿಕೊಳ್ಳಿ. ಸಿಂಹವು ಹತ್ತಿರ ಬರುತ್ತಿದ್ದರೆ ಅಂತರವನ್ನು ನಿಧಾನವಾಗಿ ಹೆಚ್ಚಿಸಿ. ಆದಷ್ಟು ಅದರ ಬಲವಂತಕ್ಕೆ ಅಡಗದಂತೆ ಆಗಿರಲಿ. ಆತ್ಮ ಸಮಾನತೆ ತೋರಿಸಿ. ನಿಮ್ಮ ದೇಹದ ಭಾಷೆ ಬಲವಂತದಿದ್ದು ಸಂಕೋಚದಿಂದ ತೋರಿಸಬೇಡಿ. ತೋಳುಗಳನ್ನು ಹರಡುವ ಅಥವಾ ಕೈಗೆ ದಪ್ಪವಾದ ವಸ್ತು ಹಿಡಿದುಕೊಳ್ಳುವ ಮೂಲಕ ದೇಹವನ್ನು ದೃಢವಾಗಿ ತೋರಿಸಿಕೊಳ್ಳಿ. ನಿಜಕ್ಕೂ ದಾಳಿ ಆರಂಭಿಸಿದರೆ ಪರಸ್ಪರ ಹೋರಾಟ ಮಾಡುವುದು ಹೊರತು ಬಾಧ್ಯವನ್ನು ತಪ್ಪಿಸುವ ಮಾರ್ಗವನ್ನು ಹುಡುಕಿ. ಹತ್ತಿರದ ಯಾವುದೇ ಕಲ್ಲು, ದಂಡೆ ಅಥವಾ ಇತರ ಬಲವಾದ ವಸ್ತುಗಳನ್ನು ಉಪಯೋಗಿಸಿ ತಡೆಯಿರಿ. ಸಹಾಯವನ್ನು ಕೇಳಿ. ಸಿಂಹ ಹೋದ ನಂತರ ಕೂಡ ಸ್ಥಳೀಯ ಅಧಿಕಾರಿಗಳಿಗೆ ಅಥವಾ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿರಿ. ಈ ವಿಷಯ ಸ್ಥಳೀಯರಿಗಷ್ಟೇ ಅಲ್ಲ, ಇತರೆ ಯಾತ್ರಿಕರಿಗೆ ಸಹ ಪ್ರಾಮುಖ್ಯತೆಯ ಮಾಹಿತಿಯಾಗಬಹುದು. ಮುನ್ನೆಚ್ಚರಿಕೆಯ ಕ್ರಮಗಳು: ಕಾಡು ಪ್ರದೇಶದ ನಿಯಮಗಳನ್ನು ಪಾಲಿಸಿ. ಹೊರ ಹೋಗುವ ಮುನ್ನ ಸ್ಥಳೀಯ ಅಧಿಕಾರಿಗಳ ಸಲಹೆಯನ್ನು ಪಡೆಯಿರಿ. ಸಿಂಹಗಳು ಸಾಮಾನ್ಯವಾಗಿ ಜನರನ್ನು ಉದ್ದೇಶಿಸಿ ದಾಳಿ ಮಾಡುವುದಿಲ್ಲ. ಅವು ತಮ್ಮ ಆವಾಸ ಸ್ಥಾನಕ್ಕಾಗಿ ಅಥವಾ ಹಸಿವಿನ ಕಾರಣದಿಂದ ಮಾತ್ರ ಅಡ್ಡಿ ಮಾಡುತ್ತವೆ. ಅರಣ್ಯ ಪ್ರದೇಶಗಳಿಗೆ ಪ್ರವೇಶಿಸುವಾಗ ಸ್ಥಳೀಯ ಮಾರ್ಗದರ್ಶಕರನ್ನು ಕರೆದೊಯ್ಯುವುದು ಶ್ರೇಷ್ಠ. ಈ ಕ್ರಮಗಳನ್ನು ಅನುಸರಿಸುವ ಮೂಲಕ ಸಿಂಹವನ್ನು ಶಾಂತವಾಗಿ ಎದುರಿಸಬಹುದು ಹಾಗೂ ನಿಮ್ಮ ಭದ್ರತೆಯನ್ನು ಕಾಪಾಡಿಕೊಳ್ಳಬಹುದು. ಸಿಂಹದ ದೇಹ ಭಾಷೆಯನ್ನು ಗಮನಿಸಿ. ಅಸಹ್ಯ ಅಥವಾ ಅಲಕ್ಷ್ಯವಿರುವ ಚಲನೆ: ಸಿಂಹ ನಿಮ್ಮತ್ತ ಸ್ವಲ್ಪ ನೋಡಿದರೂ ಹೆಚ್ಚಿನ ಬದಲಾವಣೆ ಇಲ್ಲದಿದ್ದರೆ ಇದು ಶಿಕಾರವನ್ನು ಉದ್ದೇಶಿಸಿಲ್ಲ ಎಂಬುದನ್ನು ಸೂಚಿಸಬಹುದು. ಚೆನ್ನಾಗಿ ನೋಡುವುದು ಅಥವಾ ಗರ್ಜನೆ: ಇದು ಎಚ್ಚರಿಕೆ ಅಥವಾ ಬೆದರಿಕೆಯನ್ನು ಸೂಚಿಸುತ್ತದೆ. ಈ ಸಂದರ್ಭದಲ್ಲಿ ಶಾಂತವಾಗಿರಿ ಹಾಗೂ ಹಿಂದಿರುಗಲು ಸಾಧ್ಯವಾದಷ್ಟು ಧೈರ್ಯವುಳ್ಳ ಕ್ರಮಗಳನ್ನು ಕೈಗೊಳ್ಳಿ. ನೇರವಾಗಿ ನಿಮ್ಮ ಕಡೆ ಬರುವುದು: ಇದನ್ನು ಸಿಂಹವು ಆಕ್ರಮಣದ ಮುನ್ಸೂಚನೆ ಎಂದು ಪರಿಗಣಿಸಬಹುದು. ಈ ಸಂದರ್ಭದಲ್ಲಿ ತಕ್ಷಣ ದೊಡ್ಡ ಶಬ್ದವನ್ನು ಮಾಡಿ ನಿಮ್ಮ ದೃಢಕಾಯವನ್ನು ತೋರಿಸಿ. ಪ್ರವಾಸದ ಗುಂಪಿನಲ್ಲಿ ಇರಲು ಪ್ರಯತ್ನಿಸಿ. ಗುಂಪಿನಲ್ಲಿ ನೀವು ಇದ್ದರೆ
ಸಿಂಹಗಳು ದಾಳಿ ಮಾಡಲು ಹಿಂಜರಿಯುತ್ತವೆ, ಏಕೆಂದರೆ ಗುಂಪುಗಳನ್ನು ಶಿಕಾರ ಮಾಡುವುದು ಅವುಗಳ ಸಹಜ ತಂತ್ರಕ್ಕೆ ಕರಾರು ಆಗಬಹುದು. ಅರಣ್ಯ ಪ್ರದೇಶಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ. ನಿಮ್ಮ ಬಳಿ ಚಪ್ಪಟೆ ದಪ್ಪಕಲ್ಲು ಅಥವಾ ಬಲವಾದ ಕೋಲನ್ನು ಇಟ್ಟುಕೊಳ್ಳಿ. ಅರಣ್ಯದಲ್ಲಿ ದೊಡ್ಡ ಶಬ್ದವನ್ನುಂಟು ಮಾಡುವ ಹಾರ್ನ್ ಅಥವಾ ಸಿರನ್ ಉಪಯೋಗ ಮಾಡುವುದು ಸಿಂಹವನ್ನು ತಕ್ಷಣ ಓಡಿಸಲು ಸಹಾಯ ಮಾಡಬಹುದು. ಅತಿ ಅಪಾಯಕರ ಪರಿಸ್ಥಿತಿಗೆ ತಯಾರಾಗಿರಿ. ಅನಿವಾರ್ಯ ದಾಳಿ. ಸಿಂಹ ದಾಳಿ ಮಾಡಿದರೆ ಪ್ರತಿರೋಧವನ್ನು ತಕ್ಷಣ ಪ್ರಾರಂಭಿಸಿ. ಮುಖ ಮತ್ತು ತಲೆಯನ್ನು ರಕ್ಷಿಸಿ. ಸಿಂಹದ ತೊಡೆಯ ಭಾಗ ಅಥವಾ ಕಣ್ಣಿನ ಹತ್ತಿರ ಹೊಡೆಯಲು ಪ್ರಯತ್ನಿಸಿ. ಈ ಸಮಯದಲ್ಲಿ ಬಲವಾದ ಶಬ್ದಗಳು ಸಹ ಸಹಾಯಕವಾಗಬಹುದು. ಪ್ರಮುಖ ನುಡಿಗಳು: ಸಿಂಹದ ದಾರಿ ತಪ್ಪಿಸಲು ಪ್ರಯತ್ನಿಸಬೇಡಿ. ಅದು ತಮ್ಮ ಜಾಗದಲ್ಲಿ ಇರಲು ಬಯಸುವುದು ಸಹಜ. ತಡೆ ಹಿಡಿಯುವುದು ಸಾಧ್ಯವಾಗದ ಪರಿಸ್ಥಿತಿಗೆ ನಿರ್ವಹಣೆಯ ಯೋಜನೆ ಇರಲಿ. ಸ್ಥಳೀಯ ಅಧಿಕಾರಿಗಳಿಗೆ ಈ ಘಟನೆ ಬಗ್ಗೆ ಮಾಹಿತಿ ನೀಡುವುದರಿಂದ ಇತರರಿಗೆ ಮುನ್ನೆಚ್ಚರಿಕೆಯನ್ನು ಕಲ್ಪಿಸಬಹುದು. ಈ ಎಲ್ಲಾ ಮಾಹಿತಿ ನಿಮಗೆ ಪ್ರಭಾವಶೀಲ ಮತ್ತು ಸುರಕ್ಷಿತ ನಿರ್ಧಾರ ತೆಗೆದುಕೊಳ್ಳಲು ಸಹಾಯಕವಾಗಬಹುದು. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.